ಕಾಂಗ್ರೆಸ್ಗೆ ಈಗ ನಿಗಮ ಮಂಡಳಿ ವಿಚಾರ ಒಂದು ಬಿಡಿಸಲಾಗದ ಕಗ್ಗಂಟಾಗಿ ಹೋದಾಗೆ ಕಾಣಿಸ್ತಾ ಇದೆ. ಚಳಿಗಾಲದ ಅಧಿವೇಶನದ ಒಳಗಾಗಿ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡಬೇಕು ಅಂತೇಳಿ ಹೊಂದಿದ್ದಂತಹ ಈ ಕಾಂಗ್ರೆಸ್ನ ನಾಯಕರುಗಳಿಗೆ ಇದು ಯಾವುದೋ ಕಾರಣಕ್ಕೂ ಕೂಡ ಇದು ಆಗದ ಮಾತಂತೆ ಕಾಣಿಸ್ತಾ ಇದೆ. ಅಗೈನ್ ಈಗ ಹೈಕಮಾಂಡ್ ಮುಂದೆ ಮತ್ತೆ ಹೋಗಿದ್ದಾರೆ. ಇವತ್ತು ಸಂಜೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ. ನಿಗಮ ಮಂಡಳಿಗೆ ಅಧ್ಯಕ್ಷ ಸ್ಥಾನ ಯಾರಿಗೆ ಕೊಡ್ಬೋದು ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಚರ್ಚೆಯನ್ನು ಮಾಡ್ಕೊಂಡು ಬರ್ತಾರೆ. ಮೊನ್ನೆ ಅಷ್ಟೇ ರಣದೀಪ್ ಸುರ್ಜೇವಾಲಾ ಸೇರಿದಂತೆ ಕಾಂಗ್ರೆಸ್ನ ನಾಯಕರುಗಳು ಚರ್ಚೆಯನ್ನು ಮಾಡಿದ್ರು. ಚರ್ಚೆ ಮಾಡಿ ಒಂದು ಹಂತಕ್ಕೆ ಅಂತ್ಯ ಕಾಣ್ತು ಅನ್ನುವಾಗಲೇ ಅದು ಆಗಿರಲಿಲ್ಲ. ಅಗೈನ್ ಈಗ ಮತ್ತೆ ಹೈಕಮಾಂಡ್ ಮುಂದೆ ಹೋಗಿ ಈ ಕುರಿತಾಗಿ ನಿಗಮ ಮಂಡಳಿ ವಿಚಾರವಾಗಿ ಯಾರ್ಯಾರನ್ನ ಆಯ್ಕೆ ಮಾಡ್ಬೋದು ಅನ್ನೋದು. ಇಲ್ಲಿ ಎರಡು ಬಣ ಇದೆ, ಸಿದ್ದರಾಮಯ್ಯ ಅವರ ಬಣ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಬಣ. ಸಿದ್ದರಾಮಯ್ಯ ಅವರ ಕಡೆಯವರು ಹೇಳ್ತಾ ಇರೋದು ಶಾಸಕರನ್ನ ಅತಿ ಹೆಚ್ಚು ಪರಿಗಣಿಸಬೇಕು ನಿಗಮ ಮಂಡಳಿಗೆ ಅಂತೇಳಿ. ಡಿ.ಕೆ. ಶಿವಕುಮಾರ್ ಅವರ ಕಡೆ ನಿಲುವು ಅಂತ ಹೇಳಿದ್ರೆ ಪಕ್ಷದ ಕಾರ್ಯಕರ್ತರನ್ನ, ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರನ್ನ ಗುರುತಿಸಬೇಕು, ಅವ್ರನ್ನ ನಿಗಮ ಮಂಡಳಿಗೆ ಆಯ್ಕೆ ಮಾಡಬೇಕು ಅನ್ನೋದು ಕೂಡ ಡಿ.ಕೆ. ಶಿವಕುಮಾರ್ ಅವರ ವಾದ. ಇವರಿಬ್ಬರ ಆಡು ಜೋಡು ಸರಿಯಾಗಿ ಬರದೇ ಇರುವಂಥ ಕಾರಣದಿಂದ ಹೈಕಮಾಂಡ್ ಕೂಡ ಇದನ್ನು ಬಹಳ ಡಿಲೇ ಮಾಡ್ತಾ ಇದೆ. ಈ ಕಾರಣದಿಂದ ಹೈಕಮಾಂಡ್ ಅಂಗಳಕ್ಕೆ ಅಗೈನ್ ನಿಗಮ ಮಂಡಳಿ ವಿಚಾರ ಹೋಗಿದೆ. ಇಬ್ಬರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಇದನ್ನು ಚರ್ಚೆ ಮಾಡಿ ಅವ್ರು ಏನು ಹೇಳ್ತಾರೋ ಅದಕ್ಕೆ ಒಂದು ಒಪ್ಪಿಗೆಯನ್ನು ಕೊಡೋಣ ಅನ್ನೋ ಲೆಕ್ಕಾಚಾರಕ್ಕೆ ಬಂದಾಗೆ ಕಾಣಿಸ್ತಾ ಇದೆ. ಇದೆಲ್ಲದರ ಜೊತೆಗೆ ಕೆಪಿಸಿಸಿ ಪುನರ್ರಚನೆ ವಿಚಾರ, ಇದು ಕೂಡ ಹೈಕಮಾಂಡ್ ಮಟ್ಟದಲ್ಲೇ ತೀರ್ಮಾನಕ್ಕೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ರಾಜ್ಯ ನಾಯಕರ ಮಾತನ್ನ ಕೇಳದೇ ಇರುವಂತ ಪರಿಸ್ಥಿತಿಗೆ ಕಾರ್ಯಕರ್ತರು ಅಥವಾ ನಾಯಕರು ಬಂದಿದ್ದಾರ. ಒಬ್ಬರನ್ನ ಆಯ್ಕೆ ಮಾಡಿದ್ರೆ ಮತ್ತೊಬ್ಬರಿಗೆ ಇಲ್ಲಿ ಅಸಮಾಧಾನ, ಗೊಂದಲ ಅಥವಾ ಬೇರೆ ರೀತಿಯಲ್ಲಿ ಇದು ತಿರುವು ಪಡ್ಕೊಳ್ಬಹುದು. ಲೋಕಸಭಾ ಚುನಾವಣೆ ಸಮೀಪ ಇದೆ. ಇಂಥ ಟೈಮ್ನಲ್ಲಿ ಹೈಕಮಾಂಡ್ ನಾಯಕರು ಅಥವಾ ರಾಷ್ಟ್ರ ನಾಯಕರು ಏನು ಹೇಳ್ತಾರೆ ಅದೇ ಫೈನಲ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. 3 ತಿಂಗಳಿಂದ ಕೆಪಿಸಿಸಿ ಪುನರ್ರಚನೆ ನೆನೆಗುದಿಗೆ ಬಿದ್ದಿತ್ತು. ಒಂದೇ ಬಾರಿಗೆ ನಿಗಮ ಮಂಡಳಿ ಮತ್ತು ಕೆಪಿಸಿಸಿ ಪುನರ್ರಚನೆ ಎರಡನ್ನೂ ಕೂಡ ಫೈನಲ್ ಮಾಡ್ಕೊಂಡು ಬರೋಣ ಅಂತೇಳಿ ಹೈಕಮಾಂಡ್ ನಾಯಕರ ಭೇಟಿಗೆ ಹೋಗಿದ್ದಾರೆ ರಾಜ್ಯದ ನಾಯಕರುಗಳು. ಕಾಂಗ್ರೆಸ್ನ ಲೀಡರ್ಸ್ ಆಕಾಂಕ್ಷಿಗಳ ತೀವ್ರ ಒತ್ತಡದ ಕಾರಣ ದೆಹಲಿಗೆ ಸಿಎಂ ಮತ್ತು ಡಿ.ಸಿ.ಎಂ ಹೋಗಿದ್ದಾರೆ. ಇವತ್ತು ಸಂಜೆಯೇ ಭೇಟಿಯಾಗುವಂಥ ಸಾಧ್ಯತೆ ಇದೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲೇ ಎಲ್ಲ ಸಮಸ್ಯೆಗೂ ಮುಕ್ತಿ ಸಿಗುವಂಥ ಸಾಧ್ಯತೆಯೂ ಕೂಡ ಇದೆ. ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡಬೇಕಾಗಿದೆ. ಆಲ್ರೆಡಿ ಎಲ್ಲವೂ ಕೂಡ ಚರ್ಚೆ ಆಗಿರೋದ್ರಿಂದ ಹೈಕಮಾಂಡ್ ಮಟ್ಟದ ಮಾತುಕತೆ ಫೈನಲ್ ಆಗುತ್ತಾ ಕಾದು ನೋಡಬೇಕು. ನಾಳೆ ಪ್ರೈಮ್ ಮಿನಿಸ್ಟರ್ ಡೇಟ್ ಕೊಟ್ಟಿದ್ದಾರೆ. ಅವ್ರನ್ನ 11 ಗಂಟೆಗೆ ಡೇಟ್ ಕೊಟ್ಟಿದ್ದಾರೆ. ಅವ್ರನ್ನ ಭೇಟಿ ಮಾಡಬೇಕು, ಬರಗಾಲದ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಜೊತೆಗೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಕೂಡ ಇದೆ, ಅದಕ್ಕೂ ಅಟೆಂಡ್ ಮಾಡೋದು. ಮತ್ತೆ ನಮ್ಮ ಲೋಕಸಭಾ ಚುನಾವಣೆ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ. ಕೇರಳದಲ್ಲಿ ಅದಕ್ಕೆ ನಾನು ಹೇಳಿದ್ದೀನಿ, ನಮ್ಮ ಹೆಲ್ತ್ ಮಿನಿಸ್ಟ್ರಿಗೆ ಮೀಟಿಂಗ್ ಮಾಡಿ PCC ಪ್ರೆಸಿಡೆಂಟು ಮತ್ತು CLP ಲೀಡರು ಇಬ್ಬರು ಕೂಡ ಅವರು ವರ್ಕಿಂಗ್ ಕಮಿಟಿಯಲ್ಲಿ ಇರ್ತಾರೆ. ಹಾಗಾಗಿ ವರ್ಕಿಂಗ್ ಕಮಿಟಿಗೆ ಅವರು ಭಾಗವಹಿಸೋದಕ್ಕೆ ಹೋಗ್ತಿದ್ದಾರೆ. ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನು ಚರ್ಚೆ ಮಾಡ್ಕೊಂಡು ಬರ್ಬೋದು. ಅಷ್ಟು ಬಿಟ್ಟರೆ ಬೇರೆ ಏನು ಬಹುಶಃ ಇರ್ಬೋದು ಅಂತ ಕಾಣಿಸುತ್ತೆ. ಯಾಕೆಂದರೆ ನಾವು ಎಲ್ಲ ಶಾಸಕರು ಕೂಡ ಒತ್ತಡ ಹಾಕ್ತಾ ಇದ್ದಾರೆ, ಬೇಗ ನಿಗಮ ಮಂಡಳಿ ಬೇಗ ಮಾಡಿ ಅಂತೇಳಿ. ಮೊನ್ನೆ ಸದನದಲ್ಲಿ ಕೂಡ ನಮ್ಮ ಅಧಿವೇಶನದಲ್ಲಿ ಆಗುವಂಥ ಸಂದರ್ಭದಲ್ಲಿ ಕೂಡ CLPನಲ್ಲಿ ಕೂಡ ಕೇಳಿದ್ದಾರೆ. ಹಾಗಾಗಿ ಬೇಗ ಮಾಡ್ಬೋದು ಅಂತ ಕಾಣಿಸುತ್ತೆ.